ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಈ ವಾರ ಬಂದು ನಾವು ಅಮ್ಮನ ಮನೆಗೆ ಹೋಗಲಿಲ್ಲ. ಲಾಸ್ಟ್ ವೀಕು ಅಮ್ಮನ ಮನೆಯಲ್ಲೇ ಇದ್ವಿ ಎಲ್ಲರೂ. ಲಾಸ್ಟ್ ವೀಕು ಅನ್ನೋದಕ್ಕಿಂತ ಸುಮಾರು ಸಂಡೇ ಅಮ್ಮನ ಮನೆಯಲ್ಲೇ ಕಳೆದಿದ್ದಾಯಿತು. ಸೊ ಈ ಸಂಡೇ ನಮ್ಮ ಮನೇಲೂ ಸ್ವಲ್ಪ ಏನೇನೋ ಕೆಲಸಗಳಿದ್ವು. ಸೊ ಆ ಕಾರಣದಿಂದ ಅಮ್ಮನ್ನ ನಾನು ಇಲ್ಲಿಗೆ ಕರೆಸ್ಕೊಂಡೆ. ಅಮ್ಮನ ಮನೆಗೆ ಹೋಗಲಿ ಬಿಡಲಿ, ಬಟ್ ಸ್ಯಾಟರ್ಡೆ ಬಂತು ಅಂತ ಹೇಳಿದ್ರೆ ಮಕ್ಕಳು ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗುವಂಥ ಹಿಂಸೆ ಕೊಡ್ತಾರೆ. ಸೊ 3 ಗಂಟೆ 3:30 ಹಂಗೆ ಅಮ್ಮನ ಮನೆಗೆ ಕರ್ಕೊಂಡೋಗಿಬಿಟ್ರೆ ಅಮ್ಮನ ಮನೇಲೇ ಇರೋ ಥರ ಏನಾದರೂ ಇತ್ತು ಅಂದರೆ ಸಂಡೇ ಅಲ್ಲೇ ಉಳ್ಕೋತಾರೆ. ಇಲ್ಲ ಅಂದರೆ ಅಮ್ಮ ಒಂದು 10 ಗಂಟೆ ಹಂಗೆ ಮಕ್ಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಸೊ ಇವತ್ತು ಹಂಗೇ ನೆನ್ನೆ ಹಿಂದಿನ ದಿನ ಕರ್ಕೊಂಡೋಗಿ ಬಿಟ್ಟಿದ್ದೆ. ಸೊ ಅಮ್ಮ ಮಕ್ಕಳನ್ನ ಕರ್ಕೊಂಬಂದಿದ್ರು. ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡೋಷ್ಟೊತ್ತಿಗೆ ಲೇಟ್ ಆಗೇ ಹೋಯ್ತು ಟಿಫನ್ ಮಾಡೋದಕ್ಕೆ. ಇವತ್ತು ಅಮ್ಮ ಬಂದಾಗ ನಾನು ಟಿಫನ್ ಮಾಡಿದೆ 10 ಗಂಟೆಗೆ. ಸೊ ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಇನ್ನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಬಟ್ ಇವಾಗ ಸ್ವಲ್ಪ ಅಷ್ಟು ಸಮಯ ಇರಲಿಲ್ಲ. ಸ್ವಲ್ಪ ಏನೇನೋ ಕೆಲಸಗಳಲ್ಲಿ ಬ್ಯುಸಿ ಆಗೋದೆ. ಗುಡಿಸಿ ಒರೆಸಿ ಮನೆಯೆಲ್ಲ ಪ್ಯಾಸೇಜೆಲ್ಲ ತೊಳೆದು ವಾಶ್ರೂಮ್ ನಾನು ತೊಳಿದೆ, ಸ್ನಾನ ಮಾಡಿದೆ ಬರಲ್ಲ. ಸೊ ವಾಶ್ರೂಮ್ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಆಚೆ ಬಂದೆ. ಸೊ ಅದರಲ್ಲೂ ನಾನು ಎದ್ದಿರೋದೆ ಸಂಡೇ ಆಗಿರೋದ್ರಿಂದ 9 ಗಂಟೆಗೆಲ್ಲ ಲೇಟಾಗಿ ಎದ್ದೇಳ್ತೀವಿ ಅಲ್ವಾ. ಸೊ ಎದ್ದಿದ್ದು ಲೇಟು. ಅದರಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡಿ ನಾನು ಟಿಫನ್ ಮಾಡಬೇಕು ಅಂದರೆ ಲೇಟ್ ಆಗೇ ಆಗುತ್ತೆ. ಅದಲ್ಲದೆ ಯಾವಾಗಲೂ ಸಂಡೇ ಹೊತ್ತು ಎದ್ದಿದ ತಕ್ಷಣವೇ ಡೈರೆಕ್ಟ್ ಕಿಚನ್ಗೆ ಹೋಗ್ತಿದ್ದೆ. ಬಟ್ ಇವತ್ತೆಲ್ಲ ಕೆಲಸಗಳನ್ನ ಮುಗಿಸಿ ಆಮೇಲೆ ಕಿಚನ್ಗೆ ಹೋಗಿದ್ದಾಯಿತು. ಹೋಗಿ ಇನ್ನೇನು ಸಿಂಪಲಾಗಿ ಬೇಗ ಆಗೋದು ಉಪ್ಪಿಟ್ಟೆ ಅಲ್ವಾ. ಸೊ ಉಪ್ಪಿಟ್ಟನ್ನೇ ಮಾಡಿಕೊಂಡೆ. ಅಮ್ಮ ಮಕ್ಕಳೆಲ್ಲ ಅಷ್ಟೊತ್ತಿಗೆ ಬಂದಿದ್ದರು. ಸೊ ಅವ್ರಿಗೂ ಎಲ್ಲ ಹಾಕ್ಕೊಟ್ಟೆ. ಉಪ್ಪಿಟ್ಟು ಬಿಸಿ ಬಿಸಿ ತಿಂದ್ರೇ ಟೇಸ್ಟ್ ಅಲ್ವಾ. ಸೊ ಆ ಕಾರಣದಿಂದ ಮಾಡಿದ ತಕ್ಷಣವೇ ತಿಂದ್ಬಿಟ್ವಿ. ಇನ್ನು ನನ್ನ ತಮ್ಮ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದ. ಅವ್ನು ಬರೋ ತನಕ ಕಾಯೋದಕ್ಕಾಗಲ್ಲ, ನಮಗೆಲ್ಲ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಅವ್ನು ಬಂದರೆ ಅವನೂಟ ಅವ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಟಿಫನ್ ತಿಂದಿದ್ದಾಯಿತು. ಇನ್ನು ಸ್ವಲ್ಪ ಬಟ್ಟೆಗಳಿದ್ವು. ಸೊ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ಹಾಕೋತಾ ಇದ್ದೆ. ಇವಾಗ ಸ್ವಲ್ಪ ಬಟ್ಟೆಗಳು ಎಲ್ಲ ಕಮ್ಮಿ. ಏನಕ್ಕಂತ ಹೇಳಿದ್ರೆ ಯೂನಿಫಾರ್ಮ್ಗಳಿಲ್ಲ, ಶೂಸು ತೊಳಿಬೇಕು, ಸಾಕ್ಸ್ ತೊಳಿಬೇಕು ಅನ್ನೋ ಟೆನ್ಷನ್ ಇಲ್ಲ. ಸೊ ಆ ಕಾರಣದಿಂದ ಸ್ವಲ್ಪ ಬಟ್ಟೆಗಳೆಲ್ಲ ಕಮ್ಮಿನೇ. ಡೈಲಿ ಮಕ್ಕಳು ಬಿಚ್ಚಾಕಿದ್ರು ಜಸ್ಟ್ ಒಂದೊಂದು ಜೊತೆ ಆಗುತ್ತೆ ಅಷ್ಟೇ ಅಲ್ವಾ. ಕೈಯಲ್ಲಿ ಹಂಗೆ ವಾಶ್ ಮಾಡ್ಕೊಬಿಡ್ತೀನಿ. ಇಲ್ಲ ಅಂದರೆ ಯಾವಾಗಾದರೂ, ಆಗಿಲ್ಲ ಅಂದರೆ ಹಂಗೆ ಇಟ್ಕೊಂಡಿರ್ತೀನಿ ಒಂದು ಬಕೆಟ್ ಆಗೋ ತನಕ, ಜಸ್ಟ್ ಒಂದು ಟ್ರಿಪ್ ಆಗೋ ತನಕ ಇಟ್ಕೊಂಡು ಆಮೇಲೆ ಒಂದೇ ಸಲ ಮಿಷಿನ್ಗೆ ಹಾಕೋತೀನಿ. ನನಗೆ ಆರಾಮ್ ಅನಿಸಿದ್ರೆ ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ. ಇನ್ನು ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತೆ. ಟಿಫನ್ ಎಲ್ಲ ತಿಂದಾದಮೇಲೆ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಇನ್ನು ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸ್ಗೆ ಲೇಟ್ ಆಗ್ತಿತ್ತು. ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಅವಳನ್ನ ಕಳಿಸಿದ್ದಾಯಿತು. ಸ್ನಾನ ಮಾಡಿಸಿ ಅಂತ ಹೇಳಿದ್ರೆ ನಾನ್ ವೆಜ್ ಏನಾದ್ರು ತಿಂದಾಗ ಮಾತ್ರ ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ಅವಳು. ಇನ್ನು ವೈಟ್ ಡ್ರೆಸ್ ಯೂನಿಫಾರ್ಮ್ ತೆಕ್ಕೊಡ್ಬೇಕಿತ್ತು. ಬಟ್ ಅದು ಹೊಲ್ಸೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅದನ್ನು ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಹಂಗೆ ರೆಡಿಮೇಡೇ ಒಂದು ವೈಟ್ ಟಾಪ್ ತೊಗೊಂಬಂದಿದ್ದೆ. ಪಿಂಕ್ ಕಲರ್ದು ಒಂದು ವೇಲಿತ್ತು. ಲೆಗಿನ್ಸ್ ಯಾವುದಾದ್ರೂ ಮ್ಯಾಚ್ ಆಗೋದು ಹಂಗೆ ನೋಡಿಬಿಟ್ಟು ಹಾಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇನ್ನೂ ಯೂನಿಫಾರ್ಮ್ ಹೊಲಿಸ್ಬೇಕು ವೈಟ್ ಯೂನಿಫಾರ್ಮು. ಇನ್ನು ಇಲ್ಲೇ ಪಕ್ಕದ ರೋಡಲ್ಲಿ ಆಗಿರೋದ್ರಿಂದ ನನ್ನ ಮಗನೇ ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ, ನಾನು ಹೋಗೋ ನೆಸೆಸಿಟಿ ಇಲ್ಲ. ಸೊ ಹಾಗೆ ಹೋಗಿ ಅವಳು ಯಾವಾಗಲೂ ಹಂಗೆ ಕಾಲಿಗೆ ಬಿದ್ದು ದೇವ್ರಿಗೆಲ್ಲ ಕೈ ಮುಗದೆ ಹೋಗೋದು. ಹಂಗೆ ಹೋಗು ಪರವಾಗಿಲ್ಲ, ಹಂಗೆಲ್ಲ ಮುಗಿಬಾರ್ದು ಜಾಸ್ತಿ, ಯಾವಾಗಲೂ ಒಂದು ಸಲ ಸರಿ, ಯಾವಾಗಲೂ ಹಿಂಗೆ ಮಾಡ್ತೀಯ ಅಲ್ವಾ ನೀನು ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ಅವಳು. ಕಾಲು ಮುಗಿದು ದೇವ್ರ ಮನೆಗೆ ಹೋಗಿ ಕೈ ಮುಗದೆ ಹೋಗೋದು ಅವಳು. ಸೊ ನನ್ನ ಮಗನೇ ಹೋಗಿ ಬಿಟ್ಬಿಟ್ಟು ಬಂದಿದ್ದಾಯಿತು. ಇನ್ನು ಗೊತ್ತಲ್ಲ, ಅಮ್ಮನಿಗೆ ಟಿಫನ್ ಆದಮೇಲೆ ಟೀ ಬೇಕೇ ಬೇಕು. ಸೊ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಮಾಡಿಕೊಟ್ಟಿದ್ದಾಯಿತು. ಇನ್ನು ಸಂಡೇ ಹೊತ್ತು ನಾನು ಅಲ್ವಾ ಇಲ್ವಾ ಅಂತ ಕರೆದ್ರೆ ನಮ್ಮಮ್ಮನ ನಿಜವಾಗ್ಲೂ ನಮ್ಮಮ್ಮ ಎಲ್ಲೂ ಬರೋದಿಲ್ಲ. ಏನಕ್ಕಂದರೆ ವಾರ ಪೂರ್ತಿ ಕಷ್ಟಪಟ್ಟು ದುಡ್ದಿರ್ತಾರೆ. ವಾರದಲ್ಲಿ ಒಂದಿನ ರಜೆ ಇರುತ್ತೆ, ನಾನು ರೆಸ್ಟ್ ಮಾಡಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇರುತ್ತೆ. ಅದಲ್ಲದೆ ನಾವೆಲ್ಲ ಹೋಗಿ ವಾರಕ್ಕೊಂದ್ಸಲ ಹಿಂಸೆ ಕೊಡ್ತಾ ಇರ್ತೀವಿ ಅವ್ರ ಮನೆಗೆ ಹೋಗಿ. ನಾನಂತೂ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ರೆ ನಿಜವಾಗ್ಲೂ ಬೇರೆ ದಿನಗಳಲ್ಲಿ ಒಂದು ಕಡ್ಡಿ ಕೂಡ ಎತ್ತಿ ಈ ಕಡೆಯಿಂದ ಈ ಕಡೆ ಹಾಕಲ್ಲ ನಾನು. ಅಷ್ಟು ಆರಾಮಾಗಿರ್ತೀನಿ. ನಾನು ಮಲಗಿರೋ ಜಾಗಕ್ಕೆ ಅಮ್ಮ ಎಲ್ಲ ತಂದು ಕೊಡ್ತಾರೆ. ನಾವು ಮದುವೆಗಿಂತ ಮುಂಚೆ ಹೇಗೆ ನೋಡ್ಕೊತಿದ್ರು ನಮ್ಮಮ್ಮ, ಇವಾಗಲೂ ಕೂಡ ನಮ್ಮನ್ನು ಹಂಗೆ ನೋಡ್ಕೊತಾರೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ, ನನಗೆ ಖುಷಿ ಆಗುತ್ತೆ. ಇಷ್ಟು ವಯಸ್ಸಾಗಿದ್ರು ಏನು ಕುಂತಂಗೆ ಬಾ ಒಂದು ಸ್ವಲ್ಪ ಎಲ್ಪ್ ಮಾಡು ಅಂತಲೂ ಕೂಡ ಅನ್ನಲ್ಲ.
ಇನ್ನು ಹಬ್ಬಗಳು ಅದು ಇದು ಅಂತ ಬಂದರೆ ನಮ್ಮ ಹತ್ರ ಅಡುಗೆ ಸಹವಾಸಕ್ಕೆ ನಮ್ಮಮ್ಮ ಬರಲ್ಲ, ನಾನೇ ಮಾಡಬೇಕು ಹಬ್ಬಗಳಲ್ಲೆಲ್ಲ. ಅದು ಬಿಟ್ಟರೆ ಬೇರೆ ಟೈಮ್ಗಳಲ್ಲಿ ಏನಾದರೂ ನಾನು ಹೋಯ್ತು ಅಂತ ಅಂದರೆ ನಿಜವಾಗ್ಲೂ ಅಮ್ಮ ನನ್ನ ಕೈಲಿ ಏನೂ ಕೆಲಸ ಮಾಡಿಸಲ್ಲ, ಅವರೇ ಎಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ಅದೊಂದು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಟೀ ಎಲ್ಲ ಕುಡ್ದಾದ್ಮೇಲೆ ಇನ್ನು ನನ್ನ ಮಗಳು ಬರೋಷ್ಟೊತ್ತಿಗೆ ಏನಾದರೂ ಮಾಡಿಬಿಡೋಣ. ಬೆಳಿಗ್ಗೆ ಅಮ್ಮ ಮಕ್ಳನ್ನ ಕರ್ಕೊಂಡು ನಮ್ಮ ಮನೆಗೆ ಬರಬೇಕಾದ್ರೇ ಚಿಕನ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ರು ಒಂದೇ ಸಲ. ಸೊ ಅಡುಗೆ ಮಾಡಿಬಿಡೋಣ. ಮಧ್ಯಾಹ್ನಕ್ಕೆ ಏನೂ ಇರಲಿಲ್ಲ ಸಾಂಬಾರು, ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡಿಬಿಡ್ತಿದ್ವಿ, ನೈಟಿಗೆ ಡೈರೆಕ್ಟಾಗಿ ಅಡುಗೆ ಮಾಡ್ಕೊತಿದ್ವಿ. ಬಟ್ ಇವತ್ತೇನು ಸಾಂಬಾರು ಏನೂ ಇರಲಿಲ್ಲ. ಸೊ ಆ ಕಾರಣದಿಂದ ಮಧ್ಯಾಹ್ನಕ್ಕೆ ಊಟ ಬೇಕಲ್ವ, ಒಂದೇ ಸಲ ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಚಿಕನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂಥೇಳಿ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡು ಮಸಾಲೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಅದು ಶನಿವಾರ ಅಂತ ಅಂದರೆ ಭಾನುವಾರ ಅಂತ ಅಂದರೆ ಒಂಥರ ಹಂಗೇ. ಶನಿವಾರ ಅನ್ನೋದಕ್ಕಿಂತ ಜಾಸ್ತಿ ಭಾನುವಾರ ಬಂದರೆ ನಾನ್ ವೆಜ್ ಇಲ್ಲ ಅಂತ ಅಂದರೆ ಒಂಥರ ಬೋರ್ ಹೊಡಿತಾ ಇರುತ್ತೆ. ಸೊ ಆ ಕಾರಣದಿಂದ ಅಮ್ಮ ಬರಬೇಕಾದ್ರೇ ತೊಗೊಂಬಂದ್ಬಿಟ್ಟಿದ್ರು. ಇನ್ನು ಯಾವಾಗಲೂ ಬಿರಿಯಾನಿ ಅದು ಇದು ಅಂತ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ. ಸೊ ಸ್ವಲ್ಪ ಚೇಂಜಸ್ ಇರಲಿ. ಸಾಂಬಾರಂತೂ ಮಾಡಿ ತುಂಬ ದಿನವೇ ಆಗಿತ್ತು. ಚಿಕನ್ ಸಾಂಬಾರು ಮಾಡ್ಕೊಂಬಿಡೋಣ, ಅನ್ನ ಮುದ್ದೆ ಬಿಡೋಣ ಅಂತ ಹೇಳಿ ಮಧ್ಯಾಹ್ನ ನೈಟ್ಗೆ 2 ಟೈಮ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೇ ಸಲ ಮಾಡಿಕೊಂಡೆ. ಇನ್ನು ನಾವು ಚಿಕನ್ ಸಾಂಬಾರು ಮಾಡೋದು 2 ಥರ ಮಸಾಲೆ ಇಟ್ಕೋತೀವಿ. ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಈ ಥರ ಎಲ್ಲ ಮಸಾಲೆಗಳನ್ನ ಇಟ್ಕೋತೀವಿ, ಸ್ಪೈಸಸ್ ಮಸಾಲೆಗಳನ್ನ. ನೆಕ್ಸ್ಟು ಅದಾದಮೇಲೆ ಕಾಯಿ, ಕಡಲೆ, ಸಾಂಬಾರು ಪುಡಿ, ಟೊಮೆಟೊ ಈ ಥರ ಹಾಕ್ಕೊಂಡು ಕಾಯಿನ ಸಪ್ರೇಟಾಗಿ ರುಬ್ಕೋತೀವಿ. ಸೊ ಫಸ್ಟು ಆಲ್ರೆಡಿ ನಾನು ಮಸಾಲೆ ರುಬ್ಬಿ ಇಟ್ಕೊಂಡೆ, ಅದನ್ನು ಸ್ವಲ್ಪ ಚಿಕನ್ ಒಳಗಡೆ ಬೇಯಿಸಬೇಕು. ಕಾಯಿ ಮಸಾಲೆ ಲೇಟಾಗಿ ಹಾಕಿದ್ರೂ ನಡೆಯುತ್ತೆ, ಅದೆಲ್ಲ ಸುಂಡಬೇಕು ಚಿಕನ್ ನೀರೆಲ್ಲ. ಸೊ ಆ ಥರ ಈಗ ನೋಡ್ತಾ ಇರ್ಬೋದು ನೀವು, ನಾನು ಈ ಕಡೆ ಕಾಯಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಸ್ವಲ್ಪ ಉಪ್ಪಾಕಿ ಆಮೇಲೆ ನೀರು ಸ್ವಲ್ಪ ಸುಂಡ ಮೇಲೆ ಆಮೇಲೆ ಮಾಮೂಲಿ ಮಸಾಲೆ ರುಬ್ಕೊಂಡಿರ್ತೀನಲ್ವ, ಸೊ ಅದನ್ನು ಹಾಕ್ಕೋತೀನಿ. ಅದನ್ನು ಹಾಕಾದ್ಮೇಲೆ ಆಮೇಲೆ ಲಾಸ್ಟಲ್ಲಿ ಕಾಯಿ ಹಾಕ್ಕೊಳ್ಳೋದು. ಇವಾಗ ಉಪ್ಪು ಹಾಕಿದ್ದೀನಿ ಅಲ್ವಾ, ಸೌಟ್ ತೊಗೊಂಡು ಒಂದು ಸುತ್ತ ಹಂಗೆ ತಿರುಗಿಸ್ಬಿಟ್ಟು ಬಿಟ್ಬಿಡ್ತೀನಿ. ಸ್ವಲ್ಪ ನೀರಲ್ಲೇ ಸುಂಡಬೇಕು. ಇದು ಮಾಮೂಲಿ ಚಿಕನ್ ಅಲ್ಲ, ಸೊ ಮಾಮೂಲಿ ಮೊಟ್ಟೆ ಕೋಳಿ ಅಂತಾರಲ್ಲ, ಸ್ವಲ್ಪ ನಾಟಿ ಕೋಳಿ ಟೈಪಲ್ಲೇ ಬರುತ್ತೆ. ನಮ್ಮನೇಲಿ ತೊಗೊಂಬರೋದು ಜಾಸ್ತಿ ಅದನ್ನೇ. ಸೊ ಮೊಟ್ಟೆ ಕೋಳಿ ಸಾರನ್ನ ಮಾಡ್ತಾಯಿದ್ದೀನಿ. ಅದು ಕೂಗಲ್ಲ, ಸುಮಾರು ಒಂದು 6ರಿಂದ 7 ಕೂಗು ಮಿನಿಮಮ್ ಅಂದರೂ ನಾನು ಕೂಗಿಸ್ತೀನಿ. ಆ ಕಾರಣದಿಂದಾಗಿ ಅದು ಏನು ಜಾಸ್ತಿ ಬೆಂದೋಗಲ್ಲ. ಈಗ ಮಾಮೂಲಿ ಕೋಳಿ ಥರ ಆದರೆ ಅದು ಉಪ್ಪು ಹಾಕಿ ಒಗ್ಗರಣೆಗೆ ಹಾಕಿದ ತಕ್ಷಣ ಆಲ್ರೆಡಿ ಆಲ್ಮೋಸ್ಟು 50% ಬೆಂದೋಗಿರುತ್ತೆ ಅದು. ಈ ಚಿಕನ್ನು ಬೇಯಲ್ಲ ಬೇಗ. ಒಂದು 7ರಿಂದ ಮ್ಯಾಕ್ಸಿಮಮ್ ಅಂದರೂ ಒಂದು 6ರಿಂದ 7 ಅಂತೂ ಪಕ್ಕ ಕೂಗಿಸ್ತೀನಿ. ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಎಷ್ಟು ಬೇಕು ನೀರು ಅಳತೆ ಎಲ್ಲ ನೋಡಿಕೊಂಡು ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಒಂದು ಕಡೆಗೆ ಅನ್ನ ಇಟ್ಕೊಂಡೆ, ಇನ್ನೊಂದು ಕಡೆ ಸಾಂಬಾರು ಇಟ್ಕೊಂಡೆ. ಅದೆಲ್ಲ ಕೂಗಕ್ಕೆ ಇಟ್ಕೊಂಡು ಆಮೇಲೆ ನೆಕ್ಸ್ಟು ಮಕ್ಳದ್ದು ಶನಿವಾರ ಹಿಂದಿನ ದಿನ ಮಕ್ಕಳೆಲ್ಲ ಅಮ್ಮನ ಮನೆಗೆ ಹೋದ್ಮೇಲೆ ಅವ್ರದ್ದು ಸ್ಕೂಲ್ದು ಇದಿತ್ತು, ಸ್ವೆಟರ್ಸ್ ಇತ್ತು. ಅದನ್ನು ವಾಶ್ ಮಾಡ್ಕೊಂಡಿರಲಿಲ್ಲ ಇಷ್ಟು ದಿವಸದಿಂದ, ತುಂಬಾ ಗಲೀಜಿತ್ತು. ನಾನು ಹಂಗೇ ನೆನೆ ಹಾಕಿದ್ದೆ ನೈಟು ಶುಕ್ರವಾರ ನೆನೆ ಹಾಕಿದ್ದೆ. ಸೊ ಶನಿವಾರ ಅದನ್ನು ಹಾಕ್ಕೊಂಡೆ, ವಾಶ್ ಮಾಡಿ ತೊಗೊಂಡೋಗಿ ಮೇಲೆ ಹಾಕಿದ್ದೆ. ಅದು ಜರ್ಕಿನಾಗಿರೋದ್ರಿಂದ ಸ್ವಲ್ಪ ಮಂದ ಇರುತ್ತಲ್ವ, ಒಣಗಲಿ ಅಂತ ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಕೂಗಕ್ಕೆ ಇಟ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ನಾನು ಮೇಲೆ ಬಂದೆ, ಬಟ್ಟೆಗಳನ್ನೆಲ್ಲ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದು ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಮತ್ತೆ ಕೆಳಗಡೆ ಹೋಗೋಷ್ಟೊತ್ತಿಗೆ ಅಡುಗೆ ಎಲ್ಲ ಪೂರ್ತಿ ರೆಡಿಯಾಗಿತ್ತು. ಇನ್ನೆಲ್ಲ ಒಟ್ಟಿಗೆ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಊಟ ಮಾಡ್ಕೊಂಡಿದ್ದಾಯಿತು. ಬಿಸಿ ಬಿಸಿ ಸಾಂಬಾರಿಗೆ ಮುದ್ದೆ ಇದ್ದಿದ್ರೆ ಇನ್ನೂ ಸೂಪರಾಗಿರ್ತಿತ್ತು, ಊಟ ಚೆನ್ನಾಗಿ ಫಿನಿಶಿಂಗ್ ಆಗ್ತಿತ್ತು ಅಂತ ಅನಿಸುತ್ತೆ. ಸೊ ನನಗೆ ಮಾಡೋದಕ್ಕಾಗಲಿಲ್ಲ. ಅದರಲ್ಲೂ ಈ ಸಂಡೇ ಅಂತೂ ಸಿಕ್ಕಾಪಟ್ಟೆ ಕೆಲಸ ಅಂತ ಅನ್ನಿಸ್ತು. ಯಾಕೆ ಅಂತ ಗೊತ್ತಿಲ್ಲ, 5 ನಿಮಿಷನೂ ನನಗೆ ಕುತ್ಕೊಳ್ಳೋದಕ್ಕೆ ಪುರ್ಸೋತೆ ಇರಲಿಲ್ಲ, ಅಷ್ಟು ಇದಾಗೋಯ್ತು. ಆಮೇಲೆ ನನ್ನ ತಮ್ಮ ಬೇರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಬಂದಿರಲಿಲ್ಲ, ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆದು ಉಪ್ಪಿಟ್ಟು ಕೂಡ ಹಾಗೆ ಉಳ್ಕೊಂಡಿತ್ತು ಅವನ ಬದಲುದು. ಸೊ ಅದನ್ನು ಎತ್ತಿಟ್ಬಿಟ್ಟು ಯಾರು ತಿಂತಾರೆ ಇವಾಗ ಆ ಉಪ್ಪಿಟ್ಟನ್ನ ಅಂತ ಹೇಳ್ಬಿಟ್ಟು ನಾವೆಲ್ಲ ಊಟನೇ ಮಾಡ್ಕೊಂಡ್ವಿ. ಮುದ್ದೆ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ, ಹಂಗಂತೂ ಫುಲ್ಲು ಟಯರ್ಡ್ ಆಗೋಯಿತು. ಅದಲ್ಲದೆ ಇನ್ನೊಂದೇನೆಂದರೆ ತಮ್ನೈಲ್ ನೋಡೇ ಆಲ್ಮೋಸ್ಟ್ ಅಂದ್ಕೊಂಡಿರ್ತೀರ, ನಾವು ಟ್ರಿಪ್ ಹೋಗ್ತಾಯಿದ್ದೀವಿ. ಆ ಕಾರಣದಿಂದಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ. ನಮಗೆ ಈ ಸಂಡೇ ಬಿಟ್ಟರೆ ನಮ್ಗೆ ಇನ್ಯಾವಾಗಲೂ ಟೈಮ್ ಇರಲಿಲ್ಲ. ಇನ್ನು ಅದರಲ್ಲೂ ನನಗೆ ಯಜಮಾನ್ರು ಇರಬೇಕು, ಇಲ್ಲಾಂದರೆ ಅಮ್ಮ ಇರಬೇಕು. ಸೊ ಇನ್ನು ಯಜಮಾನ್ರಂತೂ ಟ್ರಿಪ್ಗೆ 1 ವಾರ ರಜಾ ಹಾಕಿರೋದ್ರಿಂದ ಅವ್ರಿಗಂತೂ ಈಗ ಸದ್ಯದ ಮಟ್ಟಿಗೆ ರಜಾ ಸಿಗೋದಿಲ್ಲ.
ಇನ್ನು ಅಮ್ಮ ಈ ಸಂಡೇ ಬಿಟ್ಟರೆ ನನಗಿನ್ನು ಸಿಗಲ್ಲ. ಅದಕ್ಕೇ ಸರಿ ಆಯಿತು, ಅಮ್ಮನೂ ಇದ್ರಲ್ವ, ಊಟ ಎಲ್ಲ ಮುಗಿಸ್ಕೊಂಡು ನಾವು ಮೆಜೆಸ್ಟಿಕ್ ಹೋಗಬೇಕಿತ್ತು ಸ್ವಲ್ಪ ಪರ್ಚೇಸಿಂಗ್ ಮಾಡೋದಕ್ಕೆ. ಅದಕ್ಕೆ ಅಮ್ಮನ್ನ ತುಂಬ ಹಿಂಸೆ ಮಾಡಿದೆ. ನಮ್ಮಮ್ಮ ಇಲ್ಲ ನನಗಾಗಲ್ಲ, ನಾನು ರೆಸ್ಟ್ ಮಾಡಬೇಕು, ನನ್ನ ಕೈಲಾಗಲ್ಲ ಅಂತ ಎಷ್ಟು ಇದು ಮಾಡ್ತಿದ್ರು. ಆದರೂ ಕೂಡ ಅಮ್ಮನ್ನ ಬಿಡಲಿಲ್ಲ. ನಾನು ಬಾ ಆಯಿತು, ಬಸ್ಸಲ್ಲಿ ಹೋಗೋದು ಬೇಡ, ಆಟೋ ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗಿದ್ರೆ ಫುಲ್ ಎಲ್ಲರಿಗೂ ಫ್ರೀ ಇರ್ತಿತ್ತು. ಜಸ್ಟ್ ನನ್ನ ಮಗನಿಗೆ ಆಫ್ ಅಲ್ವಾ, ಸೊ 6 ರೂಪೀಸ್ ಏನೋ ತೊಗೋತಿದ್ರು, 6 ರೂಪಾಯಿ ಏನೋ ತೊಗೋತಿದ್ರು. ಈ ಕಡೆಯಿಂದ 6 ಅಂದರೆ ಆ ಕಡೆಯಿಂದ 6 ಅಂದರೆ 12 ರೂಪೀಸ್ ಅಷ್ಟರಲ್ಲಿ ಮುಗೀತಿತ್ತು. ಬಟ್ ಇವಾಗ 200 ರೂಪೀಸ್ ಆಯಿತು ಆಟೋಗೆ, ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ. ಬಟ್ ದುಡ್ಡು ಮುಖ್ಯ ಅಲ್ಲ, ಅಮ್ಮ ಇಲ್ಲಿಂದ ಅಲ್ಲಿ ತನಕ ನಡಿಬೇಕು, ಬಿಸಿಲು ಮತ್ತು ಮಾರ್ಕೆಟೆಲ್ಲ ಸುತ್ತಬೇಕು, ಮತ್ತು ಅಲ್ಲಿಂದ ಬಸ್ ಸ್ಟಾಪಿಗೆ ನಡ್ಕೊಂಬರ್ಬೇಕು, ಟಯರ್ಡ್ ಆಗೋಗ್ತಾರೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಆಟೋನೇ ಬುಕ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ರಿಗೂ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ವ, ಇಬ್ರಿಗೂ ಬ್ಯಾಗ್ಸ್ ಬೇಕಿತ್ತು. ಹೆಂಗೂ ಒಟ್ಟಿಗೆ ಹೋಗಿದ್ದೀವಲ್ಲ ಟ್ರಿಪ್ಪು ಪರ್ಚೇಸಿಂಗ್ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಎಲ್ಲ ಏನೇನಾಗುತ್ತೋ ಎಲ್ಲ ತೊಗೊಂಬಂದ್ಬಿಡೋಣ ಅಂತೇಳಿ ಬಂದಿದ್ದಾಯಿತು. ನನಗೆ ಸರಿಯಾಗಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು. ಅದರಲ್ಲೂ ನಾವು ಸಂಡೇ ಹೋಗಿರೋದ್ರಿಂದ ಏನು ತೊಗೋಬೇಕು ಏನು ಬಿಡಬೇಕು, ರೈಟ್ಗಳು ಅಷ್ಟೇ ಒಂದಕ್ಕಿಂತ ಒಂದು ಜಾಸ್ತಿನೇ ಹೇಳ್ತಿದ್ರು ಅಂತ ಅನ್ನಿಸ್ತು ನನಗೆ. ಏನಕ್ಕಂದರೆ ನಾನು ಆ ಸಣ್ಣ ಪುಟ್ಟದ್ದು ಏನೋ ಒಂದು ವ್ಯಾಪಾರ ಮಾಡ್ತಿರೋಳೆ ಆಗಿದ್ದೀನಿ ನಾನು. ಬಟ್ ಆ ಕಾರಣದಿಂದ ನನಗೇನೋ ರೈಟೆಲ್ಲ ಜಾಸ್ತಿನೇ ಅನ್ನಿಸ್ತು ಇವತ್ತು, ಎಕ್ಸ್ಪೆಷಲಿ ಇವತ್ತು ಸಂಡೇ. ಸೊ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಯಾವ್ದು ಬೇಕು ಯಾವ್ದು ಬೇಡ ನನಗೂ ಐಡಿಯಾ ಇರುತ್ತಲ್ವ, ಇಂಥ ತೊಗೋಬೇಕು ಅಂತ ಹೋಗಿದ್ದೆ ಅಲ್ವಾ, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಸಂಜೆ ಆಗೋಷ್ಟೊತ್ತಿಗೆ ಮನೆಗೆ ಬಂದುಬಿಡಬೇಕು ಅಂತ ಹೇಳ್ಬಿಟ್ಟು 1 ಅವರ್ 1.5 ಅವರ್ ಅಷ್ಟೇ ನಾವು ಶಾಪಿಂಗ್ ಮಾಡಿದ್ದು, ಜಾಸ್ತಿ ಅಲ್ಲೆಲ್ಲ ಸುತ್ತೋದಕ್ಕೆ ಹೋಗಿಲ್ಲ. ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ, ಏನೇನು ಬೇಕೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಸ್ಕೂಲ್ ಬ್ಯಾಗ್ ನೋಡೋಣ ಅಂತಲೇ ಹೇಳ್ಬಿಟ್ಟು ಹೋಗಿದ್ವಿ, ಒಟ್ಟಿಗೆ ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನೂ ಶೂಸ್ ಎಲ್ಲ ಸ್ಕೂಲಲ್ಲೇ ಕೊಡ್ತಾರೆ, ಅದಕ್ಕೆ ಸಪ್ರೇಟಾಗಿ ಪೇ ಮಾಡಬೇಕು ಸ್ಕೂಲ್ ಕಡೆಯಿಂದ. ಮತ್ತು ಬ್ಲ್ಯಾಕ್ ಶೂಸ್ ಮಾತ್ರ ನಾನು ಹೊರಗಡೆ ತೊಗೊಡ್ಬೇಕು. ಅಮ್ಮ ನಾನು ತೊಗೊಡ್ತೀನಿ ಬ್ಲ್ಯಾಕ್ ಶೂಸ್ ಅಂತ ಹೇಳಿದ್ದಾರೆ. ಸೊ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾನಿವಾಗ ಸದ್ಯಕ್ಕೆ ಬ್ಯಾಗ್ ಒಂದು ತೊಗೊಂಬಂದೆ ಮಕ್ಕಳಿಗೆ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾಯಿತು. ಇನ್ನು ಅದು 2 ಬ್ಯಾಗು ಮಕ್ಳಿಗೆ ತೊಗೊಂಬಂದಿದ್ದು. ಇನ್ನು ಈ ನೈಟಿಗಳಂತೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕಲರ್ಗಳು ಅಷ್ಟೇ ತುಂಬ ಇಷ್ಟ ಆಯಿತು, ತೊಗೊಂಡಿದ್ದೀನಿ. ಇನ್ನು ನಮ್ಮ ಯಜಮಾನ್ರಿಗೆ ತೋರಿಸಿದ್ರೆ ಇನ್ನು ಈ ಟೈಮಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಬೈತಾರೆ, ಟ್ರಿಪ್ಗೆ ಹೋಗೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನೇನು ತೋರಿಸ್ಲಿಲ್ಲ ಅವ್ರಿಗೆ. ಇನ್ನು ಶಾರ್ಟ್ಸ್ಗಳೆಲ್ಲ ಬೇಕಿತ್ತಲ್ವ ನೀರಲ್ಲೆಲ್ಲ ಆಡೋದಕ್ಕೆ, ಸೊ ಅವ್ರಿಗೆ ಶಾರ್ಟ್ಸು ಇದು ಒಂದು ನಾನು ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ, ಈಗ ಹೇಳಲ್ಲ ಸದ್ಯಕ್ಕೆ. ಆಮೇಲೆ ಅಮ್ಮಂಗೆ 1-2 ನೈಟಿಗಳನ್ನ ತೊಗೊಟ್ಟೆ, ನಾನೊಂದು 3 ನೈಟಿ, ಒಟ್ಟು ಒಂದು 5 ನೈಟಿ ತೊಗೊಂಡು ಬಂದ್ವಿ. ಅದಾದಮೇಲೆ ಇನ್ನು ಮಕ್ಕಳು ಕೇಳ್ತಾಯಿದ್ರು, ಅದೊಂದು ತೊಗೊಟ್ಟೆ. ಇನ್ನು ನನಗೆ 3/4 ಪ್ಲಾಜಾ ಪ್ಯಾಂಟು ನೀರಲ್ಲೆಲ್ಲ ಆಡೋದಕ್ಕೆಲ್ಲ ಬೇಕಲ್ವ, ಸೊ ಟೀ ಶರ್ಟ್ ಎಲ್ಲ ಅವತ್ತೇ ತೊಗೊಟ್ಟಿದ್ರು. ಇನ್ನು ಮಿಕ್ಕಿದ್ದು ಏನೇನಿತ್ತೋ ಸಣ್ಣ ಪುಟ್ಟ ಶಾಪಿಂಗ್ಗಳೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸದ್ಯಕ್ಕೆ ಇಷ್ಟು ತೊಗೊಂಬಂದೆ, ಇನ್ನೇನು ತರೋಂಗಿರಲಿಲ್ಲ. ಏನಕ್ಕಂದರೆ ಇನ್ನು ಟ್ರಿಪ್ಗಳಿಗೆಲ್ಲ ಅಮೌಂಟು ತುಂಬಾ ಖರ್ಚಾಗುತ್ತೆ. ಇನ್ನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳೋದಾದರೆ ನಾವು ಗೋಕರ್ಣ, ಮುರುಡೇಶ್ವರ, ಮತ್ತು ಅಲ್ಲಿಂದ ಕೊಲ್ಲೂರಿಂದ ಮರವಂತೆ ಬೀಚು, ಅಲ್ಲಿಂದ ಬ್ರಹ್ಮಲಿಂಗೇಶ್ವರ, ಮತ್ತು ಇನ್ನೊಂದು ಕಮಲಶಿಲಾ ಅಂತ ಹೇಳ್ಬಿಟ್ಟು ಕಾಂತಾರ ಮೂವಿ ಮಾಡಿದ ಜಾಗ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮ್ಮ ಮನೆಯವರು, ಬಟ್ ಗೊತ್ತಿಲ್ಲ ನನಗೂ, ಕುಂದಾಪುರ ಸೈಡು. ಸೊ ಆ ಕಡೆ ಸೈಡೆಲ್ಲ ಮುಗಿಸ್ಕೊಂಡು ಲಾಸ್ಟು ಉಡುಪಿ ಹೋಗಿ ಉಡುಪಿಲಿ ಆಲ್ಟಾಗಿ ಮತ್ತೆ ತಿರ್ಗಾ ಮಲ್ಪೆಗೆ ಹೋಗಿ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಡೈರೆಕ್ಟು ಗೋಕರ್ಣ ಬುಕ್ ಮಾಡ್ಕೊಂಡಿದ್ದೀವಿ ಟ್ರೈನ್ಗೆ. ಆಲೇ 2 ತಿಂಗಳಾಯಿತು ನಾವು ಬುಕ್ ಮಾಡಿ. ಇನ್ನು ಆ ಕಡೆಯಿಂದ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಬುಕ್ ಮಾಡ್ಕೊಂಡಿದ್ದೀವಿ. ಒಂದು 5 ಡೇಸ್ ಆಗುತ್ತೆ. ಸೊ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಸೇರಿದ್ರೆ ನಮಗೆ 1 ವಾರ ಟ್ರಿಪ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೇ ಎಲ್ಲ ಬಟ್ಟೆಗಳೆಲ್ಲ ಬೇಕಲ್ವ. ಸೊ ಇನ್ನು ಮಾಮೂಲಿ ದೇವಸ್ಥಾನಗಳ ದರ್ಶನಗಳು ಅಂತ ಹೇಳಿದ್ರೆ ಜಸ್ಟ್ ಒಂದೊಂದು ಸೀರೆಗಳಿರುತ್ತೆ, ಇಲ್ಲ ಡ್ರೆಸ್ಸಸ್ ಇರುತ್ತೆ, ಪ್ಯಾಕ್ ಮಾಡ್ಕೋತೀವಿ, ಹೋಗ್ತೀವಿ, ಬರ್ತೀವಿ. ಸೊ ದೇವಸ್ಥಾನಗಳ ದರ್ಶನಗಳಲ್ಲದೆ ಇಲ್ಲಿ ನೀರಲ್ಲೆಲ್ಲ ಆಡಿ ಮತ್ತೆ ಚೇಂಜ್ ಮಾಡಿ ಮತ್ತೆ ರೂಮಿಗೆ ಬಂದು ನಾವು ಅಲ್ಲಿ ಉಪ್ಪು ನೀರಾಗಿರೋದ್ರಿಂದ ನಾವು ಮತ್ತೆ ರೂಮಲ್ಲೆಲ್ಲ ಸ್ನಾನ ಮಾಡ್ಕೊಳ್ಳೇಬೇಕು ಇನ್ನೊಂದು ಸಲ. ಸೊ ಮತ್ತೆ ರೂಮಿಗೆ ಬಂದು ಸ್ನಾನ ಮಾಡಿ ಬಟ್ಟೆಗಳು ಚೇಂಜ್ ಮಾಡ್ತಾನೆ ಇರಬೇಕಾಗತ್ತಲ್ವ. ಸೊ ಆ ಕಾರಣದಿಂದಾಗಿ ಬಟ್ಟೆಗಳು ಜಾಸ್ತಿನೇ ಬೇಕು. ಅದೆಲ್ಲ ನೋಡಿಕೊಂಡು
ಸದ್ಯಕ್ಕೆ ಬಟ್ಟೆಗಳನ್ನ ಸ್ವಲ್ಪ ತೊಗೊಂಬಂದಿದ್ದಾಯಿತು. ಇನ್ನು ಅಮ್ಮ ಮಕ್ಕಳು ಎಲ್ಲ ಹೊರ್ಟೋಗ್ಬಿಟ್ರು. ಏನಕ್ಕೆ ಅಂತ ಹೇಳಿದ್ರೆ ಅಮ್ಮ ಸಿಕ್ಕಾಬಟ್ಟೆ ಒಂದು ವಾರದಿಂದ ಕರಿತಾನೆ ಇದ್ದರು ನನ್ನ, ಬಾ ಬಾ ಅಂತ ಹೇಳ್ಬಿಟ್ಟು, ಒಂದು ವಾರ ಇದ್ದು ಹೋಗುವಂತೆ ಬಾ ಅಂತ ಹೇಳ್ಬಿಟ್ಟು. ಸೊ ನನಗಿಲ್ಲಿ ಕೊರಿಯರ್ ಅವ್ರ ಪ್ರಾಬ್ಲಮ್ಮು, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ನಾನು ಅಲ್ಲೋ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ, ಸೈಲೆಂಟ್ ಆಗಿಬಿಟ್ಟಿದ್ದೆ. ಸೊ ನಮ್ಮಮ್ಮ ಬೈಕೊಂಡು, ನಿನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬೆಳಗ್ಗೆಗೆ, ನೀನು ಬರಲೇಬೇಕು ನಾಳೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊಂಟೆ ಹೋದರು. ಸರಿ ಆಯಿತು, ನಾಳೆಯಿಂದ ಒಂದು ವಾರ ಇರು, ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ನೀವು ಹೋಗ್ಬಿಡ್ತೀರಾ ಟ್ರಿಪ್ಗೆ, ಆವಾಗ ಒಂದು ವಾರ ಅಲ್ಲಿ ಕಳೆಯುತ್ತೆ. ಸೊ ಈ ವಾರ ಬಂದು ಮನೇಲಿ ಇರು ನಮ್ಮ ಮನೇಲಿ ಅಂತ ಅಮ್ಮ ಇದು ಮಾಡಿದ್ರು. ಸರಿ ಆಯಿತು, ಇನ್ನೂ ಇಲ್ಲ ಹಂಗೆ ಹಿಂಗೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು, ಸರಿ ಹೆಂಗೋ ಕೊರಿಯೋರವ್ರದ್ದು ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಆ ಕಡೆ ಈ ಕಡೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ. ಸೊ ಆ ಕಾರಣದಿಂದಾಗಿ ಅಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟ್ರು. ಇನ್ನು ನಾನು ಬೆಳಗ್ಗೆ ಮಿಷಿನ್ಗೆ ಹಾಕಿದ್ನಲ್ಲ ಬಟ್ಟೆ, ಸೊ ಅದೆಲ್ಲ ಅಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ ತಕ್ಷಣವೇ ನಾನು ಮೇಲ್ಗಡೆ ಹೋಗಿ ಬಟ್ಟೆಗಳನ್ನೆಲ್ಲ ಎಳ್ಕೊಂಬಂದು ಎಲ್ಲ ಫೋಲ್ಡಿಂಗ್ ಮಾಡಿ ಅದ್ರ ಜಾಗಕ್ಕೆಲ್ಲ ಎತ್ತಿ ಇಟ್ಟಿದ್ದಾಯಿತು. ಇನ್ನು ಅದಾದಮೇಲೆ ನನಗೆ ಒಂದೆರಡು ಡ್ರೆಸ್ ಇತ್ತು, ಹೊಸ ಡ್ರೆಸ್ಸು ನನ್ನ ಹತ್ರ. ಸೊ ನನ್ನ ಹತ್ರ ಜಾಸ್ತಿ ಆಲ್ಮೋಸ್ಟ್ ಇರೋದೇ ಲೆಗ್ಗಿನ್ಸು ಟಾಪ್ಗಳೇ ಜಾಸ್ತಿ ಇರೋದು. ಸೊ ನನ್ನ ಹತ್ರ 3 ಪೀಸ್ ಸೆಟ್ಟು ಇಲ್ಲ, 2 ಪೀಸ್ ಸೆಟ್ಟು ಅಷ್ಟೇನಿಲ್ಲ, ಎಲ್ಲ ಒಂದು ಇದೆ ರೇಯರು. 3 ಪೀಸ್ ಅಂತೂ ನನ್ನ ಹತ್ರ ಇಲ್ಲವೇ ಇಲ್ಲ. ಇದ್ದರೆ ಮ್ಯಾಕ್ಸಿಮಮ್ ಅಂದರು ನಾನು ಅದೇ ಹೇಳ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ತೀಯಾ, ನಿನ್ನ ಹತ್ರ ಬಟ್ಟೆಗಳಿಲ್ವಾ ಅಂತ. ನಿಜವಾಗ್ಲೂ ನನ್ನ ಹತ್ರ ಸೀರೆಗಳೇ ಜಾಸ್ತಿ, ನನ್ನ ಹತ್ರ ಡ್ರೆಸ್ಸಸ್ ಎಲ್ಲ ಕಮ್ಮಿನೇ, ಅದರಲ್ಲಂತೂ 3 ಪೀಸ್ ಅಂತೂ ನನ್ನ ಹತ್ರ ಇಲ್ಲವೇ ಇಲ್ಲ. ಸೊ ಆ ಕಾರಣದಿಂದಾಗಿ ನಾನು ಈಗ 2 ಜೊತೆ ತೊಗೊಂಡಿದ್ದೆ, 2ರಿಂದ 3 ಜೊತೆ ತೊಗೊಂಡೆ. ಇವಾಗ ಅಲ್ಲಿ ದೇವಸ್ಥಾನಗಳೆಲ್ಲ ಇವಾಗ ಸೆಕೆ ಇರೋದ್ರಿಂದ, ತುಂಬ ಹೆವಿ ಬಿಸಿಲಿರೋದ್ರಿಂದ ನಿಜವಾಗ್ಲೂ ಸ್ಯಾರಿ ಕೇರ್ ಮಾಡೋಕ್ಕಾಗಲ್ಲ. ಅಲ್ಲಿ ಸ್ಯಾರಿನೆಲ್ಲ ವೇರ್ ಮಾಡ್ಕೊಂಡು ನಾನು ಅದನ್ನ ಕೇರ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ. ಸಿಕ್ಕಾಪಟ್ಟೆ ನಮಗೆ ಒಂಥರ ಏನೋ, ವೇರ್ ಮಾಡ್ತೀನಿ ಅಂದರೂ ಕಾಟನ್ ಅಂದರೆ ಪರವಾಗಿಲ್ಲ, ಕಾಟನೂ ಕೂಡ ನನ್ನ ಹತ್ರ ಜಾಸ್ತಿ ಇಲ್ಲ, ಸಿಂಪಲಾಗಿ ಸಾಫ್ಟಾಗಿರೋ ಸ್ಯಾರಿನೇ ನನ್ನ ಹತ್ರ ಜಾಸ್ತಿ. ಸೊ ಈ ಬಿಸಿಲಲ್ಲಿ ಆ ಥರ ಬಟ್ಟೆಗಳನ್ನ ಹಾಕ್ಕೊಂಡು ನಿಜವಾಗ್ಲೂ ಆಗಲ್ಲ ಅಂತ ಹೇಳ್ಬಿಟ್ಟು 3 ಪೀಸ್, ಈಗ ವೇಲ್ ಇಲ್ಲದೆ ದುಪ್ಪಟ್ಟ ಇಲ್ಲದೆ ದೇವಸ್ಥಾನದ ಒಳಗಡೆ ಎಂಟ್ರಿನೇ ಇಲ್ಲ. ಸೊ ಆ ಕಾರಣದಿಂದಾಗಿ ನಾನು 3 ಪೀಸ್ ಸೆಟ್ಟು ಬೇಕೇ ಬೇಕಿತ್ತು ನನಗೆ. 3 ಇತ್ತು. ಸೊ ಅದು 3ನೂ ಸ್ಟಿಚ್ ಹಾಕ್ಕೊಳ್ಳೋಣ, ಏನಿಲ್ಲ ಅಂದರೂ 1-2 ಬೇಕು, ಹಂಗೂ ಕೂಡ ಇಟ್ಕೊಂಡಿದ್ದೀನಿ. ಒಂದು 2-3 ಸ್ಯಾರಿನ ಇಟ್ಕೋತಾ ಇದ್ದೀನಿ, ಒಂದು 2-3 ಸ್ಯಾರಿ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಡ್ರೆಸ್ಸು ಕೂಡ ಇರಲಿ ಅಂತ ಹೇಳ್ಬಿಟ್ಟು. ಒಂದು ದಿನ ಮಾತ್ರ ಸಿಕ್ಕಾಬಟ್ಟೆ ಊರಿಗೆ ತಿರ್ಗೋದಿದೆ. ಸೊ ಆ ಟೈಮಲ್ಲಂತೂ ಸ್ಯಾರಿ ವೇರ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ, ಆ ದಿನ ಮಾತ್ರ ಡ್ರೆಸ್ ಬೇಕೇ ಬೇಕು. ಆ ಕಾರಣದಿಂದಾಗಿ ನಾನು 2 ದಿನಕ್ಕೆ 2 ಜೊತೆ ಡ್ರೆಸ್ ಸಾಕು. ಬಟ್ ಇನ್ನೊಂದು ಜೊತೆ ನೋಡೋಣ ಅಂತ ಹೇಳ್ಬಿಟ್ಟು ಯಾವ್ದು ಚೆನ್ನಾಗಿ ಕಾಣುತ್ತೆ 3ನೂ ಸ್ಟಿಚ್ ಹಾಕ್ಕೊಳ್ಳೋಣ, 3ರಲ್ಲಿ 2 ವೇರ್ ತೊಗೊಂಡೋಗೋಣ ವೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಲೂಸ್ ಇತ್ತು ಸ್ಲೀವ್ಸ್ ಹತ್ರ ಮತ್ತು ಸೊಂಟದ ಹತ್ರ, ಸೊ ಅದನ್ನು ಹಿಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಸ್ಟಿಚ್ ಹಿಡ್ಕೋತಾ ಇದ್ದೆ. ಇನ್ನು ಮಿಷಿನು ಒಂದು ಸಲ ನಾನು ಸ್ಟಿಚ್ ಹಾಕ್ಕೊಂಬಿಟ್ರೆ ಮತ್ತೆ ಆಯಿಲ್ ಹಾಕ್ಬಿಟ್ಟು ಇಡಬೇಕು, ಇಲ್ಲಾಂದರೆ ಡಬಲ್ಲು ಹಿಂದೆಗಡೆ ಎಲ್ಲ ಡಬಲ್ ಬೀಳ್ತಾ ಇರುತ್ತೆ, ಹೊಲಿಗೆಗಳು ಚೆನ್ನಾಗೇ ಬರಲ್ಲ. ಸೊ ಹಂಗೆ ಮಿಷಿನ್ಗೆ ಆಯಿಲ್ ಹಾಕ್ಕೊಂಡು ಮೈಂಟೈನ್ ಮಾಡ್ಕೋಬೇಕು ನೀಟಾಗಿ ನಾವು ಹೆಂಗೆ ನೋಡ್ಕೋತೀವೋ ಅದನ್ನು, ಆ ಥರ ಅದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವತ್ತೇ ಏನಕ್ಕೆ ಎಲ್ಲ ಸ್ಟಿಚಿಂಗ್ಗಳು ಮತ್ತು ಎಲ್ಲ ಶಾಪಿಂಗು ಎಲ್ಲ ಇವತ್ತೇ ಏನಕ್ಕೆ ಮುಗಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಮಕ್ಳುಗಳು ಬೇರೆ ಹೊರಟೋಗ್ಬಿಟ್ಟಿದ್ದಾರೆ. ಮಕ್ಳು ಇದ್ರಂತೂ ಅಮ್ಮ ಇದು ಬೇಡ ನನಗೆ, ಅಮ್ಮ ಇದು, ಅಮ್ಮ ಅದು ಅಂತ ತಲೆ ತಿಂತಾನೆ ಇರ್ತಾರೆ. ಹೆಂಗೂ ಇವತ್ತು ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರಲ್ವ, ಅದಕ್ಕೋಸ್ಕರನೇ ನಾನಿವತ್ತು ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಮಾಡೋ ಪ್ಲ್ಯಾನ್ ಇವತ್ತಿತ್ತು, ಶಾಪಿಂಗ್ ಮಾಡೋ ಪ್ಲ್ಯಾನು ಕೂಡ ಇತ್ತು ಇವತ್ತು. ಬಟ್ ಪ್ಯಾಕಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ನನಗೆ. ಸೊ ಪ್ಯಾಕಿಂಗು ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೆ. ಸೊ ಮಕ್ಕಳು ಇರಲಿಲ್ವಲ್ಲ, ಆ ಕಾರಣದಿಂದಾಗಿ ಮಾಡ್ಕೊಂಬಿಡೋಣ ಇವತ್ತೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಆ ಕಾರಣದಿಂದಾಗಿ ನಾನು ಆಲ್ರೆಡಿ ಬಟ್ಟೆ ಎಲ್ಲ ತೆಗೆದು ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡಿದ್ದೆ. ಮನೇಲಿರೋ ಬಟ್ಟೆಗಳ ಜೊತೆ ಇನ್ನೂ ಸ್ವಲ್ಪ ಬಟ್ಟೆಗಳು ಬೇಕಿತ್ತಲ್ವ, ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಬೇಕಿತ್ತು. ಮತ್ತು ನನ್ನ ಬಟ್ಟೆಗಳು ಸ್ವಲ್ಪ ಸ್ಟಿಚ್ ಹಾಕೋಬೇಕಿತ್ತು, ಮತ್ತು ಬ್ಲೌಸಸ್ ಎಲ್ಲ ಕರೆಕ್ಟಾಗಿ ಆಗುತ್ತಾ ನೋಡ್ಕೋಬೇಕು. ಅದನ್ನೆಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕಿಂಗ್ ಒಂದು ಬ್ಯಾಲೆನ್ಸ್ ಇತ್ತು ಅಷ್ಟೇನೆ. ಸೊ ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಂಬಿಡೋಣ, ಇನ್ನೇನು ಮಕ್ಕಳು ಇಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಸಲ ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಂಡೆ. ಹಂಗೂ ಹಿಂಗೂ ಸುಮಾರು ಒಂದು 3 ಬ್ಯಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಾಗಿ ಲಾಸ್ಟಲ್ಲಿ ಎಷ್ಟು ಬ್ಯಾಗ್ ಆಗುತ್ತೆ ಅಂತ ನೀವೇ ನೋಡಿ. ನಾನು ಯಾವ ಥರ ಇಟ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ಫಸ್ಟ್ ಡೇ ಬಂದು ನಾವು ಗೋಕರ್ಣ ಹೋಗ್ತೀವಿ.
ಮಕ್ಳದೊಂದು ಬ್ಯಾಗು, ಯಜಮಾನ್ರದ್ದೊಂದು ಬ್ಯಾಗು, ಈ ಥರ ಎಲ್ಲ ಮಾಡ್ಕೊಳ್ಳಿಲ್ಲ. ನಾನು ಯಾವ ಥರ ಮಾಡಿಕೊಂಡೆ ಅಂತ ಹೇಳಿದ್ರೆ, ಫಸ್ಟ್ ಡೇ ಬಂದು ಗೋಕರ್ಣ ಹೋಗ್ತೀವಿ. ಗೋಕರ್ಣದಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಯಾವ ಬಟ್ಟೆ ಇಟ್ಕೊಂಡಿದ್ದೀವಿ, ಮತ್ತು ನೀರಲ್ಲಿ ಆಡೋಕ್ಕೆ ಏನು ಬಟ್ಟೆ ತೊಗೊಂಡಿದ್ದೀನಿ, ಮತ್ತು ರೂಮಿಗೆ ಬಂದು ನಾವು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಯಾವ ಬಟ್ಟೆ ಇಟ್ಕೊಂಡಿದ್ದೀನಿ, ಈ ಥರ ಪೂರ್ತಿ ಗೋಕರ್ಣ ಬಟ್ಟೆಗಳೆಲ್ಲ ನಂದು, ಯಜಮಾನ್ರದ್ದು, ಮಕ್ಳದ್ದು ಎಲ್ಲ ಒಂದು ಬ್ಯಾಗ್ ಹಾಕೋಬಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇ ಮುರುಡೇಶ್ವರ ಹೋಗ್ತೀವಿ. ಅಲ್ಲಿಗೆ ಯಾವ ಬಟ್ಟೆಗಳು ಬೇಕು ಅದನ್ನು ಸಪ್ರೇಟಾಗಿ, ಅಲ್ಲಿಗೂ ಕೂಡ ನೀರಲ್ಲಿ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬಟ್ ಅಲ್ಲಿ ನೀರಲ್ಲಿ ಆಡೋದೋ ಬಿಡೋದೋ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಆದರೂ ಕೂಡ ಇಟ್ಕೊಂಡಿದ್ದೀನಿ. ಅಲ್ಲೋಗಿ ನಾವು ಟೈಮ್ ಪಿಕಪ್ ಮಾಡಬೇಕಲ್ವ ಇನ್ನು. ಈಗ ಗೋಕರ್ಣದಲ್ಲಿ ಪೂರ್ತಿ ಒನ್ ಡೇ ಪೂರ್ತಿ ಇರೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಮುರುಡೇಶ್ವರದಲ್ಲಿ ಇರೋ ಪ್ಲ್ಯಾನ್ ಇಲ್ಲ. ನೋಡಬೇಕು ಇನ್ನೂ ಏನೇನಾಗುತ್ತೆ ಅಂದರೆ, ಅಲ್ಲಿಂದ ಡೈರೆಕ್ಟಾಗಿ ಕೊಲ್ಲೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಇನ್ನೂ ಏನೇನಾಗುತ್ತೋ ನೋಡಬೇಕು. ಸದ್ಯಕ್ಕೆ ಟೈಮ್ ಸಿಕ್ಕಿದ್ರೆ ನೀರಲ್ಲಿ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳು ಎಕ್ಸ್ಟ್ರಾ ತೊಗೊಳ್ಳೇಬೇಕಲ್ವ. ಸೊ ಎಲ್ಲರಿಗೂ ಎಕ್ಸ್ಟ್ರಾ ಒಂದೊಂದು ಜೊತೆ ತೊಗೊಂಡಿದ್ದೀನಿ. ಆ ರೀತಿಯಾಗಿ ನಾನು ಪ್ಯಾಕ್ ಮಾಡ್ಕೊಂಡಿರೋದು ಬಟ್ಟೆನ. ಇವಾಗ ಒಂದು ಬ್ಲೂ ಬ್ಯಾಗ್ ಈ ಕಡೆ ಎಸ್ತೆ ನಾನು ಪ್ಯಾಕ್ ಮಾಡಿ ಅದೆಲ್ಲ ಬಂದು ಗೋಕರ್ಣಗೆ ಇಟ್ಕೊಂಡಿದ್ದೀನಿ. ಇನ್ನು ಇದು ಮುರುಡೇಶ್ವರ ಮತ್ತು ಕೊಲ್ಲೂರಿಗೆ ಒಂದು ಬ್ಯಾಗು ರೆಡಿ ಮಾಡ್ತಾಯಿದ್ದೀನಿ. 3ನೇ ದಿನ 4ನೇ ದಿನ ಈ ಥರ ಎಲ್ಲ ಡಿವೈಡ್ ಮಾಡಿ ನೀಟಾಗಿ ಫೈನಲಾಗಿ 4 ಬ್ಯಾಗ್ ಆಯಿತು ಅಂತಲೇ ಹೇಳ್ಬೋದು. ಹತ್ತತ್ರ ಇನ್ನೂ ಒಂದು ಬ್ಯಾಗ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೀನಿ. ಸದ್ಯಕ್ಕೆ ಇನ್ನೂ ಆದರೂ ಪ್ಯಾಕಿಂಗ್ ಇನ್ನೂ ಮಾಡಿಲ್ಲ. ಅದು ಒಂದು ಪ್ಯಾಕಿಂಗ್ ಇದೆ. ಏನು ಅಂತ ಹೇಳ್ಬಿಟ್ಟು ನಾನು ಹೊರಡೋ ದಿನ ಹೇಳ್ತೀನಿ ನಿಮಗೆ, ಆ ವ್ಲಾಗಲ್ಲಿ ಬರುತ್ತೆ ಅದು. ಸೊ ಇನ್ನು ಸಣ್ಣ ಪುಟ್ಟ ಕ್ಯಾರಿ ಇದ್ದೇ ಇರುತ್ತಲ್ವ. ಸದ್ಯಕ್ಕೆ ಇವತ್ತು ಎಲ್ಲ ಬಟ್ಟೆ ಪ್ಯಾಕಿಂಗ್ಗಳೆಲ್ಲ ಮುಗಿಸ್ಕೊಂಡು, ಆಮೇಲೆ ಇನ್ನು ಮೆಡಿಷನ್ಸು, ಮೇಕಪ್ಪು ಆಗಿರ್ಬೋದು, ಬ್ಯಾಂಗಲ್ಸು, ಜುವೆಲ್ಸು ರೆಡಿ ಆಗೋದಕ್ಕೆ, ಬಾಚಣಿಗೆ ತವಿಂದ ಎಲ್ಲ ಪ್ರತಿಯೊಂದು ಬೇಕಲ್ವ. ಅದೆಲ್ಲ ಪೂರ್ತಿ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣ ಪುಟ್ಟ ಒಂದೊಂದು ಇದ್ದೇ ಇರುತ್ತಲ್ವ. ಸೊ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇವತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಮಕ್ಳುಗಳಿದ್ರಂತೂ ನಿಜವಾಗ್ಲೂ ಆಗ್ತಿರ್ಲಿಲ್ಲ ಈ ಕೆಲಸ. ಆಮೇಲೆ ಇನ್ನೊಂದು ಏನಾದ್ರೆ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ ಮಕ್ಕಳು, ಅದೊಂದು ಬೇಜಾರು. ಸೊ ಫೈನಲಾಗಿ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಬ್ರೆಶೀಟ್ಗಳು ಬೇಕಿತ್ತು, ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಆಗಲೇ ಹೇಳ್ದಂಗೆ ಇನ್ನೂ ಒಂದು ಬ್ಯಾಗ್ ಆಗುತ್ತೆ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಹೆಂಗೆ ಹಿಡ್ಕೊಂಡು ಹೋಗೋದು, ಇದೆಲ್ಲ ಹೆಂಗೆ ಕ್ಯಾರಿ ಮಾಡೋದು ನಿಜವಾಗ್ಲೂ ಅದು ಈ ಬಿಸಿಲಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ. ಏನೋ ದಬಾಯಿಸ್ತಾ ಇದ್ದೀವಿ. ಏನೋ ನಮ್ಮ ಯಜಮಾನ್ರು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅವತ್ತು ನೈಟ್ ಮನೆಗೆ ಬಂದಮೇಲೆ ಅದೇ ಹೇಳ್ತಾಯಿದ್ರು, ಏನು ಅಂದ್ಕೊಂಡಿದ್ಯಾ ನೀನು, ಏನು 4 ವೀಲರ್ ಇಟ್ಕೊಂಡಿದ್ಯಾ ನೀನು ಅಂತ ಹಂಗೂ ರೇಗಿಸ್ತಾಯಿದ್ರು ನನ್ನ. ಅದು ಒಂದು ಟೈಮ್ ಬರುತ್ತೆ ಬನ್ನಿರಿ ಅಂತ ನಾನು ಅದನ್ನೂ ಹೇಳ್ತಾ ಇದ್ದೆ ಅವ್ರಿಗೆ. ಮತ್ತು ಏನು ಹಿಂಗೆ ತುಂಬ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅಲ್ಲೇನಾದರೂ ಒಂದು ಬಟ್ಟೆ ಇಲ್ಲಾಂದರೆ ನಿಂಗೆ ತರೋಕ್ಕಾಗ್ತಿರ್ಲಿಲ್ವ ಹಂಗೆ ಹಿಂಗೆ ಅಂತ ಅಲ್ಲಿ ಬೈಯೋದು. ಇಲ್ಲೇನಾರ ಇಟ್ಕೊಂಡ್ರೆ ಹಿಂಗೆ ಅನ್ನೋದು. ಹೆಂಗಿದ್ರು ನಮ್ಮ ಗಂಡಸರುಗಳು ಮಾತಾಡ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಗಂಡಸರಿಗಿಂತ ಗೊತ್ತಿರೋದು ಹೆಂಗಸರಿಗೆ ಏನು ಬೇಕು ಏನು ಬೇಡ ಅಂತ. ಎಲ್ಲರಿಗಿಂತ ಮನೇಲಿ ಗಂಡಸರಿಗಿಂತ ಆಲ್ಮೋಸ್ಟ್ ಎಲ್ಲರ ಮನೇಲೂ ಅಷ್ಟೇ ಹೆಣ್ಮಕ್ಳಿಗೇ ಗೊತ್ತಿರೋದು. ಸೊ ನಾನು ತಲೆ ಕೆಡಿಸ್ಕೊಳ್ಳೋದು, ಬೈತಾಯಿದ್ರೆ ನೀವೇ ಬೈಕೊಳ್ಳಿ, ನಮಗೇನೇನು ಬೇಕು ಅನ್ನೋದು ನಮಗೆ ಗೊತ್ತಲ್ವಾ. ಅದಕ್ಕೆ ಕ್ಯಾರಿ ಮಾಡಲೇಬೇಕು ನಾವು, ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವತ್ತಿನ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.